ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವೀಶ ಹೆಚ್ಆರ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿರ್ಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಆತ್ಮೀಯರೇ, ದಿನಾಂಕ 17/3/2026ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿರ್ಲೆಯಲ್ಲಿ ಸರಸ್ವತಿ ಪೂಜೆ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ತುಂಬಾ ಅದ್ಧೂರಿಯಿಂದ ನೆರವೇರಿಸಲಾಯಿತು. ಎಲ್ಲ ಪುಟಾಣಿಗಳು ಕೂಡ ರಂಗು ರಂಗಿನ ಬಟ್ಟೆಯಿಂದ ಕಂಗೊಳಿಸುತ್ತಿದ್ದರು. ಎಲ್ಲಾ ಶಿಕ್ಷಕರು ಒಂದುಗೂಡಿ 7ನೇ ತರಗತಿ ಕೊಠಡಿಯನ್ನ ಸಿಂಗಾರಗೊಳಿಸಿದರು. 7ನೇ ತರಗತಿ ಕೊಠಡಿ ದೇವಸ್ಥಾನದಂತೆ ಕಂಗೊಳಿಸುತ್ತಿತ್ತು. ಶಾಲೆಯ ಸಹಶಿಕ್ಷಕಿಯಾದಂತಹ ಶ್ರೀಮತಿ ಗೀತಾರವರು ವಿದ್ಯಾಮಾತೆಯಾದಂತಹ ಸರಸ್ವತಿ ದೇವಿಯನ್ನ ಪ್ರತಿಷ್ಠಾಪಿಸಿ, ಕಳಸವನ್ನ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದವರು. ಎಲ್ಲ ಶಿಕ್ಷಕರು ಕೂಡ ಕೊಠಡಿಯನ್ನ ಸಿಂಗಾರಗೊಳಿಸುವುದರಲ್ಲಿ ಕೈ ಜೋಡಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ರುಕ್ಮಿಣಿ ಡಿರವರ ನೇತೃತ್ವದಲ್ಲಿ ಪೂಜೆಯು ತುಂಬಾ ಸುಂದರವಾಗಿ ಮೂಡಿಬಂದಿತು. ಶಾಲೆಯ ಸಹಶಿಕ್ಷಕರುಗಳಾದಂತಹ ಶ್ರೀಯುತ ರವಿ ಎಸ್.ಎಲ್. ಹಾಗೂ ರವೀಶ್ ರವರು ಕಾರ್ಯಕ್ರಮದ ನಿರೂಪಣೆ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಎಲ್ಲ ವಿದ್ಯಾರ್ಥಿಗಳು ಕೂಡ ಲವಲವಿಕೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ ಶಾಲೆಯಲ್ಲಿ ತಾವು ಗಳಿಸಿದಂತಹ ಆನಂದಮಯ ಕ್ಷಣಗಳು ಹಾಗೂ ಶಿಕ್ಷಕರು ತಮಗೆ ಕಲಿಸಿದಂತಹ ಪಾಠಗಳಾಗಿರಬಹುದು, ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡರು ಹಾಗೂ ಜೀವನದಲ್ಲಿ ಶಿಕ್ಷಕರ ಪಾತ್ರ ಏನೆಂಬುದನ್ನು ತಮ್ಮ ಮನದಾಳದ ಮಾತನ್ನ ತುಂಬಾ ಅದ್ಭುತವಾಗಿ ಎಲ್ಲರ ಜೊತೆ ಹಂಚಿಕೊಂಡರು. ಅದೇ ರೀತಿ ಶಿಕ್ಷಕರು ಕೂಡ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡರು. ಈ ಕಾರ್ಯಕ್ರಮ ಕಳೆಗುಂದಲು ಬೇಕಾದಂತಹವರು ಮುದ್ದು ಪುಟಾಣಿಗಳು. ನಮ್ಮ ಶಾಲೆ ತುಂಬಿ ತುಳುಕುವಂತಹ ಮುದ್ದು ಪುಟಾಣಿಗಳಿಗೆ ಒಳ್ಳೆಯದಾಗ್ಲಿ, ಅವರಿಗೆ ಮುಂದಿನ ಹಾದಿ ಸುಗಮವಾಗ್ಲಿ, ಅವರ ಶಿಸ್ತು, ಪರಿಶ್ರಮ ಇವುಗಳಿಂದ ಅವರು ಸಾಧನೆಯ ಹಾದಿಯತ್ತ ನಡೀಲಿ. ಮತ್ತೆ ಅವರಿಗೆ ಓದಿದ್ದು ಬರೆದಿದ್ದು ಎಲ್ಲವೂ ಸಹ ಪರೀಕ್ಷಾ ವೇಳೆಯಲ್ಲಿ ಜ್ಞಾಪಕಕ್ಕೆ ಬರಲಿ. ಮತ್ತೆ ನಿಮ್ಮ ಬಿಟ್ಟು ಹೋದಂತಹ ನಿಮ್ಮ ಪರಿಶ್ರಮ, ನಿಮ್ಮ ಉತ್ತಮ ನಡೆನುಡಿ, ಮಾರ್ಗದರ್ಶನ ಉಳಿದ ಮಕ್ಕಳಿಗೆ ದಾರಿದೀಪವಾಗ್ಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ಭಗವಂತ ಆ ಶಾರದಾ ದೇವಿ ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ನಮ್ಮ ದೇಶಕ್ಕೆ ನಿಮ್ಮನ್ನು ಪ್ರಜೆಗಳಾಗಿ ಆ ತಾಯಿ ಕೊಡುಗೆಯಾಗಿ ನೀಡ್ಲಿ ಅಂತ ಹೇಳಿ ನಾವು ಪ್ರತಿ ವರ್ಷ ಮಾರ್ಚಿ ತಿಂಗಳು ಅಂದ್ರೆ ಪರೀಕ್ಷೆಗೆ ಮೊದಲು ಈ ಪೂಜೆಯನ್ನ ಮಕ್ಕಳಿಗಾಗಿ ಮಾಡುತ್ತೇವೆ. ಈ ಮುದ್ದು ಪುಟಾಣಿಗಳಿಗೆ ಭಗವಂತ ಒಳ್ಳೆಯದನ್ನು ಮಾಡ್ಲಿ ಅಂತ ಹೇಳ್ತಾ ಆ ತಾಯಿ ಶಾರದಾ ದೇವಿ ಇವರೆಲ್ಲರಿಗೂ ಒಳ್ಳೆಯ ಆಶೀರ್ವಾದವನ್ನ ನೀಡ್ಲಿ. ಮಕ್ಕಳು ದೀರ್ಘಾಯಸ್ವಿಯಾಗಿ ಒಳ್ಳೆಯ ವಿದ್ಯಾವಂತರಾಗಿ ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ. ಮತ್ತೆ 7ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಲ್ಲ. ಯಾಕೆಂದ್ರೆ ತುಂಬಾ ಈ ಬ್ಯಾಚ್ನ ಮಿಸ್ ಮಾಡ್ಕೊತಾ ಇದ್ದೀನಿ ನಾನಂತೂ. ತುಂಬಾ ದುಃಖ ಆಗ್ತಾ ಇದೆ. ಯಾಕೆಂದ್ರೆ ನಾನು ಸೋಷಿಯಲ್ ಮತ್ತೆ ಹಿಂದಿ ಮಾಡ್ತಾ ಇದ್ದಿದ್ದು ಸಬ್ಜೆಕ್ಟು. ಎಷ್ಟು ಬೇಗ ಕಲಿತಾ ಇದ್ರು ಮಕ್ಕಳುಗಳು ಅಂತ ಅಂದ್ರೆ ಎಷ್ಟು ಚೆನ್ನಾಗಿ ನನ್ನ ಜೊತೆ ಸ್ಪಂದಿಸ್ತಾ ಇದ್ರು ಅಂದ್ರೆ 1 or 2 ಬಿಟ್ರೆ ಮ್ಯಾಕ್ಸಿಮಮ್ ಎಲ್ಲ ನಾನು ಪ್ರತಿಯೊಂದು ಟೆಸ್ಟಲ್ಲೂ 20, 18, 19 ಈ ತರ ಎಲ್ಲ ಸ್ಕೋರ್ ಮಾಡ್ತಾ ಇದ್ರು. ಯಾಕೆಂದ್ರೆ ಅವರು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಅಂದ್ರೆ, ನಾವು ಈಗ ಕೆಲವು ಮಕ್ಕಳು 1ರಿಂದ 7ನೇ ತರಗತಿವರೆಗೂ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಕೆಲವರು 6ನೇ ತರಗತಿಗೆ ಸೇರಿಕೊಂಡು 6, 7 ತರಗತಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಕೆಲವು 7ನೇ ತರಗತಿಗೆ ಬಂದಿರುವಂಥವ್ರು ಇರ್ತಾರೆ. ಆದರೆ 7ನೇ ತರಗತಿ ಪಾಸ್ ಆದ ನಂತರ ಅವರು 8ನೇ ತರಗತಿಗೆ ಮುಂದಿನ ವ್ಯಾಸಂಗಕ್ಕೋಸ್ಕರ ಹೋಗ್ತಾರೆ. ವಿದ್ಯೆ ಅಂತಕ್ಕಂಥದ್ದು ನಿರಂತರವಾಗಿ ಸಾಗ್ತಾ ಇರ್ತದೆ. ಅದು ಸಾಗುವ ನಿಟ್ಟಿನಲ್ಲಿ ನಾವು ಕೆಲವು ಸಮಯ ಇಲ್ಲಿ ಬಂದಿದ್ದೀವಿ. ಬಂದಂಥ ಸಂದರ್ಭದಲ್ಲಿ ಇಲ್ಲೇನೆಲ್ಲ ಅನುಭವಗಳಾಯಿತು. ಇಲ್ಲಿ ನಾನು 7ನೇ ತರಗತಿ ಶಿಕ್ಷಕನಾಗಿದ್ದೆ. ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳ ಜೊತೆ ಕಠಿಣವಾಗಿ ಮಾತಾಡ್ತಕ್ಕಂಥ ಸಂದರ್ಭಗಳು ಕೂಡ ಬರ್ತದೆ, ಹೌದಲ್ಲ? ಹಾಗಂತ ಉದ್ದೇಶಪೂರ್ವಕವಾಗಿ ಅವ್ರ ಜೊತೆ ಆ ರೀತಿ ನಡ್ಕೊಂಡಿರ್ತಕ್ಕಂಥದ್ದಲ್ಲ. ಉದ್ದೇಶ ಇಷ್ಟೇ, ಮಕ್ಕಳುಗಳು ಉತ್ತಮವಾದಂಥ ಪ್ರಜೆಗಳಾಗೋಗಿ ತಮ್ಮ ಕಲಿಕೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ಳಿ. ತಂದೆ ತಾಯಿಗಳ ಉದ್ದೇಶ ಏನಿರ್ತದೆ ಅಂದ್ರೆ, ನಾವಂತೂ ವಿದ್ಯಾಭ್ಯಾಸ ಮಾಡಲಿಲ್ಲ, ನಾವು ವಿದ್ಯಾವಂತ ಆಗಲಿಲ್ಲ, ಆದ್ರೂ ನಮ್ಮ ಮಕ್ಕಳು ನಮ್ಮ ತರ ಆಗೋದು ಬೇಡ. ಪ್ರತಿಯೊಬ್ಬ ತಂದೆ ತಾಯಿ ಆಂಬಿಷನ್ ಕೂಡ ಆಗಿರ್ತದೆ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತ ಆಗ್ಲಿ, ಅವ್ರು ಒಳ್ಳೆ ಹುದ್ದೆಗಳನ್ನ ಅಲಂಕರಿಸಲಿ ಅಂತ ಉದ್ದೇಶ ಇಟ್ಕೊಂಡು ನಿಮ್ಮಲ್ಲಿ ಕಲಿಸಿದ್ದಾರೆ. ಮಕ್ಕಳ ಹಿಂದೆ ಬಹಳ ಕಷ್ಟದಿಂದ ಓದಿದ್ದಾರೆ. ನಿಮ್ಗೆ ಆ ಪರಿಸ್ಥಿತಿ ಇಲ್ಲ. ಯಾರು ಕೂಡ ಇವತ್ತು ಬೆಂಬಲಿಲ್ಲ. ಹಾಗಂತ ಸಹ ನಾವು ಬಿಡೋದು ಅಂತ ಯಾರು ಹೇಳಕ್ ಹೋಗ್ಬಿಡಿ. ಅಂದ್ರೆ ನಿಮಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಯಾರಿಗೂ ಇಲ್ಲ. ಎಲ್ರಿಗೂ ಸಾಕಷ್ಟು ಅನುಕೂಲಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ.
ಹಾಗಾಗಿ ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಮುಂದೊಂದು ದಿನ ನೀವು ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿ ನಾವು ಬಿಡಿ. ವಿದ್ಯಾರ್ಥಿಗಳು ಸರಸ್ವತಿ ಪೂಜೆಗೋಸ್ಕರನೇ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಿದ್ಧರಾಗಿದ್ದರು. ತುಂಬಾ ಮನೋಹರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಮೂಡಿ ಬಂದಿದ್ದು ರುಚಿ. ರುಚಿಕರವಾದ ಊಟವನ್ನು ಕೂಡ ಎಲ್ಲ STMCಯ ಸದಸ್ಯರು, ಪೋಷಕರು ಹಾಗೂ ಶಾಲೆಯ ಸಿಬ್ಬಂದಿಯವರು ಸವಿದರು. ಊಟದ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಟ್ಟಿತು. ನಲಿಕಲಿಯಿಂದ 7ನೇ ತರಗತಿಯವರೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿವಿಧ ಗೀತೆಗಳಿಗೆ ನೃತ್ಯ ಮಾಡುವುದರ ಮೂಲಕ ಎಲ್ಲರ ಕಣ್ಮನ ಸೆಳೆದರು. ಒಟ್ಟಾರೆ ಸರಸ್ವತಿ ವಿದ್ಯಾ ಮಾತೆ ಆದಿದೇವಿ ಎಲ್ಲರ ಬಾಳಿನಲ್ಲೂ ಕೂಡ ಅಜ್ಞಾನದ ತೊಲಗಿ ಜ್ಞಾನದ ಸುಜ್ಞಾನ ಬೆಳಗಲಿ, ಎಲ್ಲರ ಭವಿಷ್ಯ ಉಜ್ವಲವಾಗಲಿ. ಈ ನಮ್ಮ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ಈಗ 7ನೇ ತರಗತಿಯನ್ನ ಇನ್ನೇನು ಮುಂಬರುವ ದಿನಗಳಲ್ಲಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಬರೆದು ಅವರೆಲ್ಲರೂ ಕೂಡ ಉತ್ತಮವಾದ ದರ್ಜೆಯಲ್ಲಿ ತೇರ್ಗಡೆ ಹೊಂದಿ ಅವರ ಮುಂದಿನ ವಿದ್ಯಾಭ್ಯಾಸ ಉಜ್ವಲವಾಗಿರಲಿ ಎಂದು ನಾವೆಲ್ಲರೂ ಕೂಡ ಮಿರ್ಲೆಯ ಶಿಕ್ಷಕ ಬಂಧುಗಳೆಲ್ಲರೂ ಕೂಡ ಬಯಸುತ್ತೇವೆ. ಪ್ರೀತಿಯ ಸ್ನೇಹಿತರೆ, ಸರಸ್ವತಿ ಪೂಜೆ ನಮ್ಮೆಲ್ಲರ ಬಾಳಿನಲ್ಲೂ ಕೂಡ ಒಂದು ಅಂತಿಮವಾದಂತಹ ಘಟ್ಟ ಅಂತ ಅಂದರೆ ತಪ್ಪಾಗಲಾರದು. ನಾವು ವರ್ಷವೆಲ್ಲ ಮಗು ಕಲಿತಿದ್ದನ್ನ ಆ ದೇವಿಯ ಕೃಪಾಶೀರ್ವಾದದಿಂದ ಎಲ್ಲವನ್ನು ಕೂಡ ನೆನಪು ಮಾಡಿಕೊಟ್ಟು ಸಾಧನೆಯ ಉತ್ತುಂಗ ಏರಲು ಆ ದೇವಿಯ ಪ್ರಾರ್ಥನೆ ಮಾಡುವುದು ಒಂದು ವಾಡಿಕೆ. ಆ ರೀತಿ ಮಂಗಳವಾರ ಒಂದು ಶುಭ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿರ್ಲೆಯಲ್ಲಿ ಸರಸ್ವತಿ ಪೂಜೆ ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಪೂಜೆ ಇಷ್ಟೊಂದು ಸುಂದರವಾಗಿ ಮೂಡಿ ಬರಲು ಸಹಕರಿಸಿದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಸ್ಕೂಲಿಗೆ ಬಂದು 5 ವರ್ಷ ಆಯಿತು. ಎಲ್ಲರೂ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ಇದೊಂಥರ ಪುಣ್ಯಭೂಮಿ ತರ. ಎಲ್ಲ ದೇವಸ್ಥಾನಗಳನ್ನ ಮಾತ್ರ ಪುಣ್ಯಭೂಮಿ ಅಂತಾರೆ. ಇಲ್ಲಿ ಶಾರದಾ ದೇವಿ ನೆಲೆಸಿದ್ದಾರೆ, ಹಾಗೆ 4 ದೇವರುಗಳು ಕೂಡ ಇಲ್ಲಿ ನೆಲೆಸಿದ್ದಾರೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಮ ಕ್ಲಾಸ್ ಟೀಚರು ರವಿ ಸರು ಕನ್ನಡ ನಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಓದಿ, ಅರ್ಥ ಆಗಿಲ್ವಾ ಇನ್ನೂ ಒಂದ್ಸಲಿ ಓದಿ, ಅರ್ಥ ಆಗಿಲ್ವಾ ಇನ್ನೂ ಒಂದ್ಸಲಿ ಓದಿ, ನಿಮ್ಗೆ ಅರ್ಥ ಆಗೋವರೆಗೂ ಓದಿ ಅಂತ ಹೇಳ್ತಾರೆ. ಸೊ ರವೀಶ್ ಸರ್ ಇಂಗ್ಲಿಷ್, ಇದು ನಮ್ಮ ಆಂಗ್ಲ ಭಾಷೆನೂ ಇರ್ಬೋದು, ಇದು ನಮ್ಮ ಭವಿಷ್ಯದಲ್ಲಿ ತುಂಬಾ ಅಗತ್ಯವಾದ ಲ್ಯಾಂಗ್ವೇಜ್ ಅಂತ ಹೇಳ್ಕೊಟ್ಟು ಅದನ್ನ ಕಲಿಸಿದ್ದಾರೆ. ಇನ್ನು ಸೈನ್ಸ್ ಒಂದು ಪ್ರಯೋಗ ಮಾಡಿದ್ರೆ ಸರು ಅದನ್ನ ಅರ್ಥ ಆಯ್ತಾ ಅಂತ 2-3 ಸರಿ ಕೇಳಿ ಅರ್ಥ ಆಯ್ತು ಅಂತ ನಾವೇ ಹೇಳಿ ಅಲ್ಲಿವರೆಗೂ ನೆಕ್ಸ್ಟ್ ಪ್ರಯೋಗಕ್ಕಾಗ್ಲಿ ನೆಕ್ಸ್ಟ್ ಚಾಪ್ಟರ್ಗಾಗ್ಲಿ ಹೋಗೋದಿಲ್ಲ. ಇನ್ನು ಗೀತಾ ಮಿಸ್ ಸೋಷಿಯಲ್ ಮತ್ತೆ ಹಿಂದಿ ಟೀಚರು. ಹಿಂದಿನೂ ಚೆನ್ನಾಗಿ ಮಾಡ್ತಾರೆ, ಸೋಷಿಯಲ್ ಚೆನ್ನಾಗಿ ಮಾಡ್ತಾರೆ. ಸೊ ಹಿಸ್ಟ್ರಿಲಿ ಏನಂತ ಅಂದ್ರೆ ಒಂದು ಯುದ್ಧದ ಬಗ್ಗೆ ಇದ್ರೆ ಅದ್ರ ಪರಿಣಾಮ ಏನಾಯ್ತದೆ ಅಂತೆಲ್ಲ ಓದೋ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನೆಲ್ಲ ತಾಳ್ಮೆಯಿಂದ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರುಕ್ಮಿಣಿ ಮಿಸ್ ಇವರು ಈ ಸ್ಕೂಲಿನ ಕಳ್ಸತ್ತಾರ. ಸೊ ಅವರು ಅವ್ರ ಕೆಲಸನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಿದ್ದಾರೆ. ಈ ಸ್ಕೂಲಿಗೆ ಬರೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ನಾನು 6ನೇ ಕ್ಲಾಸಲ್ಲಿ ಸೇರಿಕೊಂಡೆ. 6ನೇ ಕ್ಲಾಸಲ್ಲಿ ನಾನು ಅಂದ್ಕೊಂಡಿದ್ದೆ ಟಫ್ ಇರ್ಬೋದೇನೋ ಸ್ಕೂಲ್ ಟೀಚರ್ ಎಲ್ಲ ಹೊಂದಾಣಿಕೆ ಆಗ ನನಗೆ ಇನ್ನೂ ಕಷ್ಟ ಅನಿಸ್ತಿತ್ತು. ಇಲ್ಲಿ ಬರ್ತಾ ಹೊಂದಾಣಿಕೆ ಆಯ್ತಾ ಎಲ್ಲ ಟೀಚರ್ ಫ್ರೆಂಡ್ಲಿ ಥರ ಇದ್ದರು. ಅದನ್ನ ಮರೆಯೋಕ್ಕೂ ಆಗಲ್ಲ. ಯಾಕಂದರೆ ಯಾರೇ ಅಲ್ಲಿ ಬೈತಾರೆ ಮತ್ತೆ ಅವ್ರು ನಮ್ಮನ್ನ ಪ್ರೀತಿಯಿಂದ ಮಾತಾಡ್ಸ್ಕೊಬರ್ತಾರೆ, ನಗು ತರಿಸ್ತಾರೆ. ಏನೇನು ದುಃಖದಲ್ಲೇ ಮಾತಾಡಲಿ ಅವ್ರು ಬೈಲು ಒಂದ್ಸಲ ಮನಸ್ಸಿಗೆ ಹಚ್ಕೊಂಡು ಯಾರೇ ಟೀಚರಲ್ಲಿ ಮತ್ತೆ ಆಯಿತಾ ಮನ್ಸು ತೊಗೋಬೇಡಿ, ಎದ್ಬಿಟ್ಟಾಕಿ ಅದನ್ನು ನಾವು ಒಳ್ಳೆ ಹೇಳೋದು ನಿಮ್ಮ ಒಳ್ಳೆದಕ್ಕೆ ಅಲ್ವಾ ಅಂತ ಹೇಳಿ ತಿದ್ದಿ ಹೇಳ್ತಾರೆ. ಇನ್ನಂತೂ ನಮ್ಮ ಗಣಿತ ಟೀಚರು ಅವ್ರಂತ ಹೇಳೋದಿಲ್ಲ. ಏನಾದ್ರು ಲೆಕ್ಕ ಅರ್ಥ ಆಗಿಲ್ಲ ಅಂದರೂ ನಮ್ಗೆ ಪಾಠ ಮುಗ್ದವರು ಪರವಾಗಿಲ್ಲ ಇನ್ನೊಂದು 2-3 ಸಲ ಪಾಠ ಅರ್ಥ ಆಗಂಟ್ಲು ಮಾಡಿಸ್ತಾರೆ. ಇನ್ನು ಅದ್ರ ಕನ್ನಡ ಅಂತೂ ಹೇಳಂಗೆ ಇಲ್ಲ. ಅವರು ಅರ್ಥ ಆಗದವ್ರು ನಾವು ಅರ್ಥ ಮಾಡ್ಕೊಳ್ಳಿ ಅಂತ 2-3 ಸಲ ಪಾಠ ಮಾಡೋದು. ಇಂಗ್ಲೀಷ್ ಸರು ಅವ್ರು ಇಂಗ್ಲೀಷ್ನ ನಾವು ಕಲಿಯೋಕೆ ಆಗಲ್ಲ ಅನ್ನೋರ್ನು ಕಲಿಸಿದ್ದಾರೆ ಇದುವರೆಗೂ. ಇನ್ನು ಸೈನ್ಸ್ ಅಂತೂ ಎಕ್ಸ್ಪೆರಿಮೆಂಟ್ ಮಾಡಲೇ ನಾವು ಮುಂದಕ್ಕೆ ಹೋಗಿಲ್ಲ. ಪ್ರತಿಯೊಂದು ಪಾಠಕ್ಕೂ ಎಕ್ಸ್ಪೆರಿಮೆಂಟ್ ಮಾಡೋರೆ. ಯಾವ ಸ್ಕೂಲ ನನ್ನ ಹೆಸರು ಪ್ರಾಪ್ತಿ ವಾಗಲೆ. ನಾನು 7ನೇ ತರಗತಿಗೆ ಸೇರಿಕೊಂಡೆ. ಸೈನ್ಸು ಮತ್ತು ಗೀತಾ ಮಿಸ್ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಿದ್ದು,
ರವಿ ಸರ್ ಫ್ರೆಂಡ್ಲಿ ಆಗಿ ಇಟ್ಕೊತಿದ್ದು. ಆಮೇಲೆ ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿಗೆ 6ನೇ ತರಗತಿಗೆ ಸೇರ್ಕೊಂಡೆ. ನಮ್ಮ ಶಾಲೆ ಮುಖ್ಯ ಶಿಕ್ಷಕರಾದಂಥ ರುಕ್ಮಿಣಿ ಮಿಸ್ ಅವರು ನಮ್ಗೆ ಎಷ್ಟೇ ಬೈಬೋದು, ಅದು ಬೈಯೋದು ನಮ್ಮ ಒಳತಿಗಾಗೆ ಆಗಿರ್ತದೆ. ಅವರು ಎಷ್ಟೇ ಬೈದ್ರು ನೀವು ಮನ್ಸ್ಕಾಕಬೇಡಿ ಅಂದ್ಬಿಟ್ಟು ತಿದ್ಕೊಳ್ಳೋ ಗಂಟ್ಲು ಅದು ಹೇಳ್ತಾ ಇರ್ತಾರೆ. ಮತ್ತೆ ಶಾಲೆ ಸ್ವಚ್ಛತೆ ಆಗಿರ್ಬೋದು, ಮತ್ತೆ ಅವರ HM ಕೆಲಸ ಆಗಿರ್ಬೋದು, ಮತ್ತೆ ಕ್ಲಾಸ್ಗಳು ತಗೊಳ್ಳೋದಾಗಿರ್ಬೋದು ಎಲ್ಲಾನು ಕರೆಕ್ಟಾಗಿ ಮಾಡ್ತಾರೆ. ಮತ್ತೆ ನಮ್ಮ ಗಣಿತ ಸರ್ ಮಾಡಿರೋ ನಮ್ಮ ಲೆಕ್ಕಗಳು ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ತುಂಬಾ ಅಗತ್ಯವಾಗಿದೆ. ಮತ್ತೆ ಅವ್ರು ಕಲಿಸಿರುವಂತ ಕನ್ನಡ ನಾನು ಸ್ಪಷ್ಟವಾಗಿ ಓದೋ ಹಾಗೆ ಮಾಡಿರೋದೇ ಅವರು. ಮತ್ತೆ ನಮ್ಮ ಇಂಗ್ಲಿಷ್ ಸರು, ನಾನು ಇಂಗ್ಲಿಷ್ ಬರೆಯೋದು ಸ್ವಲ್ಪ ವೀಕ್ ಇದೆ, ಮತ್ತೆ ಓದೋದು ಗೊತ್ತಿಲ್ಲ. ಆದ್ರೂ ನೀನು ಓದ್ಬೋದು ಅಂತ ಸ್ಪೀಚ್ ಎಲ್ಲ ಮಾಡ್ತಿದ್ರು. ಎಲ್ಲ ಹೇಳ್ಕೊಟ್ಟು ಕ್ಲೀನಾಗಿ ಓದ್ಬೋದು ಮಾಡ್ಬೋದು ಅಂತ ನನ್ನೇ ಲೀಡ್ರೂ ಮಾಡಿದ್ರು. ಟೀಚರ್ಸ್ ಮಿಸ್ ಮಾಡ್ಕೋತೀವಿ. ಅವ್ರಿದ್ದು ಗೀತಾ ಮಿಸ್ ಇದ್ದಾರೆ. ಕ್ಲಾಸ್ ರೂಮೇ ಒಂಥರ ಸ್ಕೂಲ್ ಬಿಟ್ಟೋಗಕ್ಕೆ ಮನಸ್ಸೇ ಒಪ್ಪಕ್ಕಿಲ್ಲ. ಬಿಟ್ಟೋಗಕ್ಕೆ ಮನಸ್ಸಿಗೆ ಒಪ್ಪಕ್ಕಿಲ್ಲ. ರವೀಶ್ ಸರ್ ಮತ್ತೆ ರವಿ ಸರ್, ಕುಲ್ಪುಣಿ ಮಿಸ್, ಗೀತಾ ಮಿಸ್ ಅವ್ರನ್ನೆಲ್ಲ ಬಿಟ್ಟೋಗಕ್ಕೆ ಆಗ್ತಿಲ್ಲ. ಗಣಿತ ಸರ್ ಕನ್ನಡ ಬನ್ನಿ ಅರ್ಥ ಇಸ್ಕೊ ಓದಿ ಆಮೇಲೆ ಬರೀರಿ ನೀಟಾಗಿ ವಿದ್ಯಾರ್ಥಿtage ಅಂತ ಹೇಳ್ಕೊಟ್ರು. ಆಮೇಲೆ ಇಂಗ್ಲೀಷ್ ಸರು ಇಂಗ್ಲೀಷ್ ವರ್ಣಿಯರಿಗೆ ಪದ ಹೇಳ್ಕೊಡೋರು. ಆಮೇಲೆ ವಿಜ್ಞಾನ ಸೈನ್ಸ್ ಏನಾರ ಪ್ರಾಜೆಕ್ಟ್ ಏನಾರು ಕೊಟ್ಟರೆ ಅದನ್ನ ನೀಟಾಗಿ ಮಾಡ್ಕೋರು. ನನ್ಗೆ ಅಲ್ಲಿ ಬೆಂಗಳೂರಿಗೆ ಹೋದಾಗ ಏನು ಓದಕ್ಕೆ ಬರ್ತಿರ್ಲಿಲ್ಲ. ಗಣಿತ ಸರ್ ನನಗೆ ಪದಗಳು ಹಾಕಿ ಕಾಫಿ ರೇಟಿಂಗ್ಗೆ ನನಗೆ ಕನ್ನಡ ಓದಂಗೆ ಮಾಡಿದ್ರು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ತೇಜಸ್ವಿ. ನಾನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ. 7ನೇ ಕ್ಲಾಸವ್ರು ಎಲ್ಲರೂ ನನ್ನ ಅಣ್ಣಂದಿರು ಅಕ್ಕಂದಿರು ಇದ್ದಂಗೆ. ಅವ್ರಿಗೆ ಹೋಯ್ತಾ ಇರೋದು ತುಂಬಾ ದುಃಖ ಸಂಗತಿ. ಹೆಸರು ಬೇಬಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಮಗೆ 7ನೇ ತರಗತಿಲಿ ಅಕ್ಕ ಅಣ್ಣಂದಿರ ಭೇಟಿ ಆದರೆ ತುಂಬಾ ದುಃಖ ಆಗ್ತಿದೆ. ಕೃತಿಕನವರು 6th ಬಂದಾಗ ಅವರು ಏನೇ ಮಾಡೋದಂದ್ರೆ ಒಟ್ಟಿಗೆ ಮಾಡೋದು ಬನ್ನಿ ಅಂತ ಕರಿತಾ ಇದ್ರು. ಎಲ್ಲ ಡ್ಯಾನ್ಸ್ ಮಾಡೋದಾಗ ಅಣ್ಣವರೆಲ್ಲ ಬನ್ನಿ ಅಂತ ಕರಿತಾ ಇದ್ರು. ಮತ್ತೆ ಶ್ವೇತಾ. ಈ ಶಾಲೆ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಾನು ಅಲ್ಲೇ 5 ವರ್ಷ 6 ವರ್ಷದಿಂದ ನನ್ನ ಮಕ್ಳನ್ನ ಸೇರಿಸಿದ್ದೀನಿ. ಇಲ್ಲಿಗೆ ಬರ್ತಾನೆ ಇರ್ತೀನಿ. ಏನೇ ಫಂಕ್ಷನ್ ಮಾಡಲಿ, ಏನೇ ಇದು ಮಾಡಲಿ, ಯಾವಾಗ ಕರೆದ್ರೂ ಬರ್ತಾನೆ ಇರ್ತೀನಿ. ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ, ಏನೇ ಪ್ರೋಗ್ರಾಮ್ ಮಾಡಬೇಕಾದ್ರೂ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಎಲ್ಲ ಟೀಚರ್ಸು ಸೇರಿ. ಅದರಲ್ಲಿ ಏನು ಮಾತೇ ಇಲ್ಲ. ಇನ್ನು ಮಕ್ಕಳು ಆಟ ಆಡೋದಾಗಲಿ, ಒಂದು ಸಾಂಸ್ಕೃತಿಕ ಫಂಕ್ಷನ್ಗಳಾಗಲಿ, ಆಮೇಲೆ ಇವಾಗ ಸಂಕ್ರಾಂತಿ ಹಬ್ಬದ ಸುಗ್ಗಿ ಹಬ್ಬ ಮಾಡಿದ್ರು, ಭಾಳ ನೀಟಾಗಿ ಚೆನ್ನಾಗಿ ಮಾಡಿದ್ರು ಎಲ್ಲ ಮಕ್ಕಳಿದೆ. ಮುಂದೆ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಇದು ಫಸ್ಟ್ ಇಯರು ನಮ್ಮ ಮಕ್ಕಳು ಸೇರಿಸಿರೋದು. ಅದು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ್ವಿ. ಅಲ್ಲಿ ಎಜುಕೇಷನ್ ಏನು ಅಷ್ಟೇನು ಓದಿರ್ಲಿಲ್ಲ ಮಕ್ಕಳು. ಈಗ ತಂದು ಈ ವರ್ಷ ಸೇರಿಸಿದ್ವಿ. ಪರವಾಗಿಲ್ಲ, ಕನ್ನಡ ಎಲ್ಲ ಚೆನ್ನಾಗಿ ಓದೋದು ಕಲ್ತಿದ್ದಾರೆ ನನ್ನ ಮಕ್ಕಳು. ಮತ್ತು ಇಲ್ಲಿ ಮೇಡಮ್ಗಳಾಗಿರಲಿ ಎಲ್ಲ ಚೆನ್ನಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಪ್ರೋಗ್ರಾಮ್ಗಳು ಎಲ್ಲನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಮೀಟಿಂಗಲ್ಲಿ ಎಲ್ಲನೂ ಪೇರೆಂಟ್ಸ್ಗಳು ಕರೆಸಿ ನಿಮ್ಮ ಮಕ್ಳು ಹಿಂಗಲ್ಲ ಹಿಂಗೆ ಅಂತ ಹೇಳಿ ಓದಿಸಿ ಅಂತ ಹೇಳ್ಕೊಡ್ತಾರೆ. ಪಾಠನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಏನು ಬರ್ದೇ ಇರೋ ಮಗನೂ ಸಹ ಎಲ್ಲ ಚೆನ್ನಾಗಿ ಕನ್ನಡನ ಓದಿ ಬರಿತಾ ಇದ್ದಾನೆ. ಈಗ ಇದೇ ಫಸ್ಟು ನಾನು ಸೇರಿಸಿರೋದು. ಈಗ ಒಂಚೂರು ಪ್ರಯತ್ನ ಒಂಚೂರು ಇಂಗ್ಲೀಷ್ ಕನ್ನಡ ಪರವಾಗಿಲ್ಲ. ಒಂಚೂರು ಮ್ಯಾಥ್ಸ್ ಅಂತೂ ಚೆನ್ನಾಗಿ ಗೊತ್ತಾವನೆ. ಮ್ಯಾಥ್ಸ್ ಮಾಡ್ತಾನೆ. ನಮ್ಮ ರವಿ ಮಾಸ್ಟ್ರು ಹೊಸ ಇಂಪ್ರೂವ್ ತಂದವ್ರೆ. ಇಂಗ್ಲೀಷ್ ಒಂಚೂರು ಪರವಾಗಿಲ್ಲ, ಕನ್ನಡನ ಓದ್ತಾವನೆ. ಬಟ್ ಈ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂದರೆ ಈಗ ಇಂಪ್ರೂವ್ ಆಗದೆ. ನಾನು ಇದೇ ಸ್ಕೂಲಲ್ಲಿ ನಾನು ಓದಿದ್ದೆ. ಅದು ಈ ಮಟ್ಟಿಗೆ ಫಂಕ್ಷನ್ ಮಾಡಿದ್ನು ನಾನು ಯಾವಾಗಲೂ ನೋಡಿದ್ದಿಲ್ಲ. ಇಷ್ಟು ಇಂಪ್ರೂವ್ ಆಗಿರೋದು ಸ್ಕೂಲ್ ನಾನು ಯಾವಾಗಲೂ ಇಷ್ಟೊಂದು ಇದಾಗಿ ಇದು ಮಾಡಿದ್ದಿಲ್ಲ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಶಾಲೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಹೆಮ್ಮೆ ಆದ ವಿಚಾರ. ಯಾಕೆಂತಂದ್ರೆ ನಾನು, ನಮ್ಮ ಯಜಮಾನ್ರು, ನನ್ನ ಹಿರಿಮಗ ಎಲ್ಲ ಈ ಶಾಲೆನಲ್ಲೇ ಓದಿದ್ದೀವಿ. ಹಾಗೆ ನನ್ನ ಕಿರಿಮಗನು ಈ ಶಾಲೆನಲ್ಲೇ ಓದ್ತಾವನೆ. ನಾನು ಇಂಗ್ಲಿಷ್ ಮೀಡಿಯಮಲ್ಲೇ ಓದಿಸ್ಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಇದ್ರು ನಮ್ಮ ಯಜಮಾನ್ರ ಮಾತು ಏನು
ಕನ್ನಡ ಶಾಲೆಯಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ, ಕನ್ನಡ ಶಾಲೆಗೆ ಸೇರ್ಸೋಣ ಅಂತ ಅಂದ್ರು. ಅವ್ರ ಮಾತು ಬೆಲೆ ಕೊಟ್ಟು ನಾವು ಸೇರ್ಸಿದ ಮೇಲೆ ನನ್ನ ಮಗ ಚೆನ್ನಾಗಿ ಓದ್ತಾವ್ನೆ. ಇವಾಗ ಈ ಶಾಲೆ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಸರ್ಕಾರಿ ಶಾಲೆ ಅಂತಂದ್ರೆ ಕೇವಲವಾಗಿ ನೋಡುವಂತ ಇದ್ರಲ್ಲಿ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ರಿ ಮಕ್ಳುಗಳು, ಮತ್ತೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಇಂಗ್ಲಿಷ್ ಅಲ್ಲಿ ಹೆಚ್ಚು ಹೆಚ್ಚು ಅಂಕಗಳು ಗಳಿಸಿ ನಮ್ಮ ಶಾಲೆಗೆ ಗೌರವ ತಂದ್ಕೊಡ್ತಾ ಇರುವಂತ 7ನೇ ತರಗತಿ ಮಕ್ಳುಗಳೆಲ್ಲರೂ ಇವಾಗ ಪ್ರೈಸ್ ತಗೊಂಡಿದ್ದೀರಿ. ಅದೇ ರೀತಿ 6ನೇ ತರಗತಿ ಮಕ್ಳು, 5ನೇ ತರಗತಿ ಮಕ್ಳು ಎಲ್ಲ ಚೆನ್ನಾಗಿ ಓದಿ ಶಿಕ್ಷಕರುಗಳು ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರು ಇವ್ರು ಅಂತ ಹೇಳೋದಿಲ್ಲ, ಎಲ್ಲಾರು ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಮ ಮುಖ್ಯ ಶಿಕ್ಷಕರು ರುಕ್ಮಿಣಿ ಮೇಡಮು ಅವರು ಎಲ್ಲಾ ಕೆಲ್ಸನೂ ಎಲ್ಲಾ ಕಾರ್ಯಗಳನ್ನೂ ಚೆನ್ನಾಗಿ ನಿರ್ವಹಿಸ್ತವ್ರೆ. ಮತ್ತೆ ಇವಾಗ ನಮ್ಮ ಶಾಲೆಯಲ್ಲಿ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತವೆ. ಮತ್ತೆ ಶಿಕ್ಷಕರುಗಳು ಚೆನ್ನಾಗಿ ಪಾಠ ಮಾಡ್ತಾವ್ರೆ. ಚೆನ್ನಾಗಿ ಓದಿ ನಿಮ್ ಹಣೆ ಬರದಲ್ಲಿ ಈ ಕೆಲ್ಸ ಆ ಕೆಲ್ಸ ಅಂತಲ್ಲ, ಚೆನ್ನಾಗಿ ಓದಿ ಬುದ್ಧಿವಂತರಾಗಿ ಈ ಶಾಲೆಗೆ ಯಾರುವೆ ಕೆಟ್ಟ ಹೆಸರು ತರಬೇಡಿ. ನಮ್ಮ